ಅಷ್ಟೇ, ನೆನ್ನೆನೇ ಸಾಂಬಾರು ಒಂದು. ನಾವು ಶುಕ್ರವಾರ ಮಂಗಳವಾರ ಅರಿಶಿನ ಉರಿಯಲ್ಲ, ಅಂದರೆ ಸಾಂಬಾರ್ಗೆ ಅರಿಶಿನ ಹಾಕ್ಲೇಬೇಕಲ್ವಾ, ಅದು ಲಕ್ಷ್ಮೀ ಸ್ವರೂಪ ಅಂತೇಳಿ ನಾವು ಮಂಗಳವಾರ ಶುಕ್ರವಾರ ಹುಣ್ಣಿಮೆ ಅಮಾಸೆಯಲ್ಲಿ ಸಾಂಬಾರ ಉರಿಯೋದಿಲ್ಲ. ಹಂಗಾಗಿ ನೆನ್ನೆ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ನಾನು ಡೈಲಿ ಲಾಗ್ ಮಾಡೋಣ ಅಂಥೇಳಿ ಇವತ್ತಿನ ದಿನ ನಾನು ಮನೆಯಲ್ಲಿ ಹೂವೆಲ್ಲ ಬಿಡಿಸ್ಕೊಂಡು ಬಾಗಿಲೆ ನೀರು ಹಾಕಿ ರಂಗೋಲಿ ಹಾಕೋ ಅಷ್ಟೊತ್ತಿಗೆ ಸೂರ್ಯ ಪಳ ಅಂತ ಹೊಳಿತಾ ಇದ್ದ, ಸಖತ್ ಬಿಸಿಲಿತ್ತು. ಹಂಗಾಗಿ ನೋಡಿ ನಾನು ನನ್ನ ಪಾಟಲ್ಲಿರೋ ಹೂವನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇಲ್ಲಿ ಒಳಗಡೆ ಇಡೋ ಪಾಟ್ ಇದು, ಒಳಗಡೆ ಹಾಕೋ ಹೂವು ಬಿಟ್ಟಿರಲಿಲ್ಲ, ಹಂಗಾಗಿ ಹೊರಗಡೆ ಇಟ್ಟು ಅದಕ್ಕೆ ನೀರು ಹಾಕ್ತಾಯಿದ್ದೀನಿ. ಬನ್ನಿ ಅದನ್ನು ಮುಗಿಸ್ಕೊಂಡು ನಾನು ಬಂದಿದ್ದು. ನಾನು ಆಲ್ರೆಡಿ ದೇವರು ಪೂಜೆ ಗೀಜೆ ಎಲ್ಲನೂ ಮುಗಿಸಿದ್ದೆ ಇವತ್ತು. ಯಾಕೆ ಅಂದರೆ ಸ್ವಲ್ಪ ಹೊರಗೆ ಸಣ್ಣ ಪುಟ್ಟ ಕೆಲಸಗಳಿತ್ತು, ಮನೇಲೂ ಕೂಡ ಸಿಕ್ಕಾಬಟ್ಟೆ ಸಣ್ಣ ಪುಟ್ಟ ಕೆಲಸಗಳಿದ್ದು, ಅದನ್ನು ಮಾಡೋಣ ಅಂಥೇಳಿ ಇವತ್ತು ಪೂಜೆ ಎಲ್ಲ ಫಸ್ಟೇ ಸ್ನಾನ ಮುಗಿಸಿ ನಂತರನೇ ಎಲ್ಲ ಕೆಲಸ ಶುರು ಮಾಡ್ಕೊಂಬಿಟ್ಟೆ. ಹಾಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ಇವತ್ತು ಮಾಲ್ಟಿ ಕೂಡ ಮಾಡಿರಲಿಲ್ಲ, ಏನಿಲ್ಲ, ಡೈರೆಕ್ಟಾಗೆ ತಿಂಡಿನೇ ಮಾಡಿಬಿಡೋಣ ಅಂತೇಳಿ. ಊಟನೂ ಆಗಬೇಕು ತಿಂಡಿನೂ ಆಗಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತೇನೇನೆಲ್ಲ ಆಗುತ್ತೆ ಅಂತೇಳಿ ಜಲಕ್ಕೆ ನೋಡ್ಕೊಂಡು ಬರೋಣ. ನಾನು ಮೊದಲೆಲ್ಲ ತುಂಬ ಸ್ಯಾರಿ ಆಗ್ತಾ ಇದ್ದೆ, ಈಚಿ ಕಮ್ಮಿ ಮಾಡಿದ್ದೀನಿ ಅಲ್ವಾ. ಬೆಂಡೆ ಫ್ರೈಯಾ, ಬೆಂಡೆ ಗ್ರೇವಿನ? ಬೆಂಡೆ ಫ್ರೈ ಮಾಡಿದ್ದೀನಿ ಅಷ್ಟೇ, ಚಪಾತಿ ಜೊತೆಗೆ. ನೋ ಗ್ರೇವಿ? ನೋ ಓನ್ಲಿ ಫ್ರೈ. ಟೊಮೆಟೊ ಇದರಲ್ಲೇ ಇದಾಗಬೇಕು. ಈಗ ಆಫ್ ಮಾಡೋಣ, ಮುಗಿದ ಪಲ್ಯ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಸರ್ವ್ ಮಾಡ್ಕೋಬೇಕು. ಚಪಾತಿ ಇನ್ನೊಂದು ಸ್ವಲ್ಪ ಇದೆ, ಮುಚ್ಚಿಬಿಟ್ಟು ಮುಗಿಸ್ಕೊಂಡು. ಇಷ್ಟೊತ್ತಿಗೆ ಎಲ್ಲ ಮಾಡಿಬಿಟ್ಟಿದ್ದೀರಾ? ಏನು ಸ್ಪೆಷಲ್ ಇವತ್ತು? ವಾರ ಅಲ್ವಾ, ಮತ್ತೆ ಊಟ ಮಾಡ್ಬೇಕಲ್ವ, ಹೊಟ್ಟೆ ಅಷ್ಟೊಂದಿರುತ್ತೆ. ಇವತ್ತು ಏನು ಮಾಲ್ಟ್ ಇಲ್ಲ, ರೋಟಿ ಇಲ್ಲ, ಏನಿಲ್ಲ, ಓನ್ಲಿ ಈಗ ಒಂದೇ ಸರಿ ಬ್ರೇಕ್ಫಾಸ್ಟ್ ಜೊತೆಗೆ ಚಪಾತಿ ಬೆಂಡೆಕಾಯಿ ಫ್ರೈ ತಿಂದ್ಬಿಟ್ರೆ ತಿಂಡಿ ಆದರೂ ಆಗುತ್ತೆ, ಊಟನೂ ಆಗುತ್ತೆ, ಎರಡೂ ಆಗುತ್ತೆ. ಹಂಗಾಗಿ ಇವತ್ತು ಬೇಗ ಬೇಗ ಮಾಡ್ತೀವಿ ಅಷ್ಟೇ. ಅಮ್ಮ ಹೊಟ್ಟೆ ಹಸಿತಿದೆ. ಹತ್ತೇ ದಿನಲ್ಲ, ನನಗೆಷ್ಟು ವರ್ಷವಾಗಿರ್ಬೇಕು ಹೇಳು. ನಾನು ನಿನಗೆ ಇವತ್ತು ಎಷ್ಟೊಂದು ಹೆಲ್ಪ್ ಮಾಡಿಕೊಟ್ಟಿದ್ದೀನಿ. ಮಾಡಬೇಕು ಮತ್ತೆ, ಮನೆ ಟೀಚಿ ಅಲ್ಲ. ನನಗೆ ಹೊಟ್ಟೆ ಹಸಿತಿದೆ, ಅದಕ್ಕೆ ಸಾಕು. ಬೆಂಡಿಕಾಯಿ. ಐ ಡೋಂಟ್ ವಾಂಟ್ ಕರ್ಬೇವಿನ ಸೊಪ್ಪು, ಐ ಡೋಂಟ್ ವಾಂಟ್ ಕರ್ಬೇವಿನ ಸೊಪ್ಪು. ಅಗಲಕಾಯಿ ಸರಿ ಬೇಡ ನನಗೆ, ತಿನ್ನೋಕ್ಕಾಗಲ್ವಾ. ಹಾಗಲಕಾಯಿ ಒಂದು ಸ್ಪೂನ್ ಗಟ್ಟಿ ಮೊಸರು ಸಕ್ಕತ್ತಾಗಿರುತ್ತೆ. ಹಾಗಲಕಾಯಿ ಖಾಲಿ ಆಯ್ತು, ಇಷ್ಟಪಟ್ಟು ತಿಂದ್ರು, ಕಡಿಮೆ ಮಾಡಿದ್ನಲ್ವಾ. ಇದೇನು? ಕೊಬ್ಬರಿ ಚಟ್ನಿ ಪುಡಿ. ಅದು ಕರ್ಬೇವಿನ ಚಟ್ನಿ ಪುಡಿ, ಕರ್ಬೇವಿನ ಚಟ್ನಿ ಪುಡಿ, ಕೊಬ್ಬರಿ ಚಟ್ನಿ ಪುಡಿ. ಸಕ್ಕ ಆಯ್ತಾ? ಹೋಗ್ ಬನ್ನಿ ತಿಂಡಿ ತಿನ್ನೋಣ. ಎಲ್ರದ್ದು ಆಯ್ತಾ ನಿಮ್ಮದು ತಿಂಡಿ? 9:30 ಆಗಿದೆ, ಬೇಗ ಬೇಗ ಅಂತ. ತಗ ಇವಾಗ ತಿನ್ನೋಣ. ಚಟ್ನಿ ಪುಡಿ ಹಾಕ್ಲಾ ನಿಮ್ಗೆ? ಮಜ್ಜಿಗೆ ಮಾಡಿದ್ದೀನಿ, ಮಸಾಲ ಮಜ್ಜಿಗೆ. ವಾಷಿಂಗ್ ಪ್ರೋಗ್ರಾಮ್ ನಿರ್ಮಾ. ಮತ್ತೆ ನನಗೆ ಬಿಟ್ಕೊಂಡು ಕುತ್ಕೊಂಡ್ರೆ ಮಾಡ್ಬೇಕಪ್ಪ, ಮುಗಿಸ್ಬಿಟ್ರೆ ಚಿಂತೆನೇ ಇರಲ್ಲ, ಬೇರೆ ಕೆಲಸ ಮಾಡ್ಕೊಳ್ಳೋದು. ಸಣ್ಣ ಪುಟ್ಟವೇ ತುಂಬ ಕೆಲಸ ಮುಟ್ಕೊಂಡು ಅಷ್ಟು ವಾಷಿಂಗ್ ಮಾಡಿ ಎಲ್ಲನೂ ಡೂಯಿಂಗ್. ಇವಾಗ ಲಂಚ್ ಪ್ರಿಪೇರ್ ಮಾಡಬೇಕಲ್ಲ, ಬಾಕ್ಸ್ಗೆ ಹಾಕ್ಕೋಬೇಕು, ಶಾಪ್ಗೆ ಹೋಗೋಕ್ಕೆ ಅಪ್ಪಂಗೆ ನಮಗೆ ಎಲ್ಲನ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಇದು ಸಾಮೆ ಗಂಜಿ ಅಥವಾ ಸಾಮೆ ರೈಸ್ ಅಂತ ಹೇಳ್ಬೋದು. ರೈಸ್ ಅಂತ ಹೇಳೋಕ್ಕಾಗಲ್ಲ, ಯಾಕೆ ಅಂತಂದರೆ ಇದನ್ನು ನಾನು ರೈಸ್ ಥರ ಮಾಡಿಲ್ಲ, ಗಂಜಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ. ಇದು ಮಾಡ್ಬೇಕಾದ್ರೆ ದೋಸೆ ಹಿಟ್ಟಿನ ಹದವಾಗಿ ಮಾಡಿದಾಗ ಬೆಳಗ್ಗೆ ಅಷ್ಟೊತ್ತಿಗೆ ಇಷ್ಟು ತಿಕ್ನೆಸ್ ಆಗಿ ಆಗಿರುತ್ತೆ.
ಇದಕ್ಕೆಲ್ಲ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕೂಡ ನಾನು ಬಳಸ್ತೀನಿ. ಮಾಡಿ ಒಂದು 8 ಗಂಟೆ ಕಾಲಕ್ಕೆ ಇದನ್ನು ಯೂಸ್ ಮಾಡಬೇಕು. ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಇದನ್ನು ಮಾಡೋದಕ್ಕೆ ರೆಡಿ ಮಾಡಿದ್ದೆ. ಆಗಿದೆ ಇವಾಗ 6-7 ಗಂಟೆ ಆಗಿದೆ. ಇದನ್ನು ತಿನ್ನೋ ಅಷ್ಟೊತ್ತಿಗೆ ಇನ್ನೂ 1-1.5 ಗಂಟೆ ಆಗುತ್ತೆ. ನಾವು 2-2.5 ಅಷ್ಟೊತ್ತಿಗೆ ನಾವು ತಿನ್ನೋದು. ಅಷ್ಟೊತ್ತಿಗೆ ಇದು ಚೆನ್ನಾಗಿ ಏನು ಪಕ್ವವಾಗಿ ಪಳಗಿರುತ್ತೆ ಅಂತ ಹೇಳ್ಬೋದು. ಏನು ಸಿರಿಧಾನ್ಯದ ರೂಲ್ಸ್ ಇದೆ, 8 ಗಂಟೆ ನೆನೆ ಹಾಕಬೇಕು, 8 ಗಂಟೆ ಮಾಡಿದ ನಂತರ 8 ಗಂಟೆಗೆ ಬಳಸಬೇಕು ಅಂತ. ಆ ಪ್ರೊಸೀಜರ್ಗೆ ಕರೆಕ್ಟಾಗಿ ಆಗುತ್ತೆ. ಇದು ಸಾಮೆ ರೈಸ್ ಅಥವಾ ಸಾಮೆ ಗಂಜಿ. ಬನ್ನಿ ಇದನ್ನು ಹೆಂಗೆ ಪ್ರಿಪೇರ್ ಮಾಡ್ತೀನಿ ಗಂಜಿನ ಅಂತ ತೋರಿಸ್ತಾ ಹೋಗ್ತೀನಿ. ಬನ್ನಿ ಇವಾಗ ಒಂದು ಸಾಮೆ ರೈಸ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಅಷ್ಟೇ, ಏನಂದರೆ ಮೆಣಸಿನ್ಕಾಯಿ ಬಾಡಿಸ್ಕೊಳ್ಳೋಕ್ಕೆ ಮಾತ್ರ 1.5 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಯೂಸ್ ಮಾಡ್ತೀನಿ. ತುಪ್ಪ ಬೇಕಾದರೆ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪನೇ ಬಳಸ್ತಾ ಇದ್ದೀನಿ. ಒಗ್ಗರಣೆಗೆ ನಾನಿವಾಗ ಸಾಸಿವೆ ಹಾಕ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಜೀರಿಗೆನೂ ಕೂಡ ಸೇರಿಸ್ತಾ ಇದ್ದೀನಿ. ಇವಾಗ ಇದೆಲ್ಲ ಸ್ವಲ್ಪ ಚಟ್ಪಟ ಅಂತ ಹೇಳಿ ಸಿಡಿಲಿ. ಸ್ವಲ್ಪ ಇದಕ್ಕೆ 1-2 ಉದ್ದಿನಬೇಳೆ ಸೇರಿಸ್ತಾ ಇದ್ದೀನಿ. ಹಾಗೆ 1-2 ಕಡಲೆಬೇಳೆನೂ ಕೂಡ ಹಾಕ್ತಾ ಇದ್ದೀನಿ. ಇವಾಗ ಬನ್ನಿ ಇದಕ್ಕೆ ಮೆಣಸಿನ್ಕಾಯಿ ಸೇರಿಸೋಣ. ಫಸ್ಟು ಡೀಪಾಗೆ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆಲ್ಲ ಖಾರ ಹೊಂದಬೇಕಲ್ವ, ಹಂಗಾಗಿ ನಾನು ಯಾವುದೇ ರೀತಿಯ ಉಪ್ಪು ಏನನ್ನೂ ಹಾಕಿಲ್ಲ. ಮಿಲೆಟ್ ರೈಸ್ಗಳನ್ನ ಮಾಡಬೇಕಾದ್ರೆ ನಾವು ಉಪ್ಪನ್ನು ಹಾಕಿ ಬೇಯಿಸಬಾರ್ದು. ಮತ್ತು ಆಮೇಲೆ ತಣ್ಣಗಾದ್ಮೇಲೆ ಅದನ್ನು ಬಿಸಿ ಮಾಡಬಾರ್ದು. ಯಾಕೆ ಅದರಲ್ಲಿ ಬೆಳೆದಿರತಕ್ಕಂಥ ಬ್ಯಾಕ್ಟೀರಿಯಾಗಳು ನಮಗೆ ಕೆಲಸ ಮಾಡಲ್ಲ. ಹಂಗಾಗಿ ನಾವು ಒಂದು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ನಾವು ಏನು ಬೇಕು ಮಸಾಲೆಗಳು ಅಥವಾ ಖಾರ, ಉಪ್ಪು, ಹುಳಿ ಎಲ್ಲನೂ ನಾವು ಇದಕ್ಕೆ ಸೇರಿಸ್ಕೊಂಡು ಅದಕ್ಕೆ ಸೇರಿಸ್ಬೇಕಾಗುತ್ತೆ. ಅದನ್ನು ಯಾವುದೇ ರೀತಿಯ ಬಿಸಿ ಮಾಡೋ ಆಗಿಲ್ಲ. ಹಂಗಾಗಿ ಇವಾಗ ಬನ್ನಿ ಇದಕ್ಕೆ ಈರುಳ್ಳಿ ಹಾಕೋಣ. ಕಡೆಗಳು ಬರಬೇಕು. ಇದು ಸ್ವಲ್ಪ ಫ್ರೈ ಆಗಲಿ. ಅಷ್ಟರೊಳಗೆ ನಾವು ನೋಡಿ ಅದಕ್ಕೆ ಮೊಸರು ಅಥವಾ ಮಜ್ಜಿಗೆ ಬೇಕು ಮಿಲೆಟ್ ರೈಸಿಗೆ ಗಂಜಿ ಮಾಡೋಕ್ಕೆ. ಹಂಗಾಗಿ ನಾನಿಲ್ಲಿ 1/2 ಲೀಟ್ರಷ್ಟು ಮೊಸರನ್ನು ಎಲ್ಲನ ಯಾವುದೇ ಥರ ಲಂಪ್ಸ್ ಇಲ್ಲದೆ ಇರೋ ಥರ ಬೀಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ಜೊತೆಗೆ ಏನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆಲ್ರೆಡಿ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ. ಇವಾಗ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಸಾಕು. ಈರುಳ್ಳಿ ಸ್ವಲ್ಪ ಬಾಯಿಗೆ ಸಿಗಬೇಕು, ಹಂಗಾದ್ರೆ ಚೆನ್ನಾಗಿ ಗಂಜಿ ಒಳಗೆ. ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು, ನಾವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಬಳಸೋಣ. ನಾನಿಲ್ಲಿ ನನಗೆ ಎಷ್ಟು ಬೇಕು ನಾನೇನು ಮಾಡಿದ್ದೀನಿ ಅದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪಾಯಿತು, ಖಾರ ಆಯಿತು, ಹಾಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆಯಿತು, ಹಾಗೆ ಹುಳಿಗೆ ಮೊಸರನ್ನು ಹಾಕ್ತಾಯಿದ್ದೀವಿ. ಸ್ವಲ್ಪ ಇದಕ್ಕೆ ಚಾಟ್ ಮಸಾಲ ಸೇರಿಸೋಣ. ತಯಾರಿಸಿದಂಥ ಹೋಮ್ ಮೇಡ್ ಚಾಟ್ ಮಸಾಲ ಪೌಡರು ಹಾಕ್ತಾಯಿದ್ದೀವಿ. ರುಚಿ ಬೇಕಲ್ವಾ. ಬನ್ನಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀವಿ. ತಣ್ಣಗಾಗಿದೆ ಈಗ ಬಾಣಲೆ, ಅದಕ್ಕೆ ಕೊತ್ತಂಬರಿ ಹಾಕೋಣ. ಇವಾಗ ಬನ್ನಿ ಇದನ್ನು ಅದಕ್ಕೆ ಸೇರಿಸ್ಕೊಂತ ಹೋಗೋಣ. ನಿಮಗೆ ಮಜ್ಜಿಗೆನಾದರೂ ಹಾಕೋಬೋದು, ನೀವು ಮೊಸರಾದರೂ ಹಾಕೋಬೋದು. ನಾನಿಲ್ಲಿ ಮೊಸರನ್ನು ಸೇರಿಸಿ ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸ್ತಾ ಗಂಜಿನ ತೆಳ್ಳಗೆ ಮಾಡ್ತೀನಿ. ಬನ್ನಿ ಇವಾಗ ಇದಕ್ಕೆ ಹಾಕೋಣ. ಈ ಥರ ಒಂದು ಮಸಾಲ ರೆಡಿ ಮಾಡ್ಕೊಂಡ್ರೆ ನಮಗೆ ಸಾಮೆ ಗಂಜಿ ಎಲ್ಲ ಮಿಲೆಟ್ಸ್ ರೈಸು ಈ ಥರ ಗಂಜಿ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ ಟೇಸ್ಟು. ಬೇಗ ಹಶು ಕೊಡೋದಿಲ್ಲ, ಎನರ್ಜಿ ಇರುತ್ತೆ ತುಂಬಾ. ಇವಾಗ ಬನ್ನಿ ಮಿಕ್ಸ್ ಮಾಡೋಣ ಒಂದು ಸರ್ತಿ ಎಲ್ಲ. ನೋಡಿ ಹಿಂಗಾಯ್ತು, ಉಪ್ಮಾ ಥರ ಆಗ್ತಾಯಿದೆ ಅಲ್ವಾ.
ಬಟ್ ಇದನ್ನು ಮತ್ತೆ ಕುದಿಸೋ ಆಗಿಲ್ಲ. ನಾವು ಒಂದ್ಸರಿ ಪ್ರಿಪೇರ್ ಆದಂತಹ ಸಿರಿಧಾನ್ಯದ ಅಡುಗೆನ ಇನ್ನೊಂದು ಸಾರಿ ಬಿಸಿ ಮಾಡಬಾರ್ದು, ತಣ್ಣಗಿರುವಾಗಲೇ ತಿನ್ಬೇಕು ಅದನ್ನು. ನೋಡಿ ಈ ಥರ ಮಿಕ್ಸ್ ಆಯ್ತು. ಇವಾಗ ಮೊಸರನ್ನ ನಾವೆಲ್ಲ ಬೀಟ್ ಮಾಡ್ಕೊಂಡಿದ್ವಲ್ಲ, ಇವಾಗ ಇದನ್ನು ಸೇರಿಸೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಆಗುತ್ತೆ ಗೊತ್ತಾ, ಇದು ಸಖತ್ತಾಗಿ ಮಾತ್ರ ಇರುತ್ತೆ. ಏನು ಎಲ್ಲ ಒಗ್ಗರಣೆ ಮಾಡಿದ್ವಲ್ಲ, ಅದು ಮಸಾಲೆನೆಲ್ಲ ಸೇರಿಸಿ ಒಂದ್ಸರಿ ಎಲ್ಲ ಅದ್ರದ್ದು ಏನು ಕೂತಿರುತ್ತಲ್ಲ ಮಸಾಲೆ ಅದನ್ನೆಲ್ಲ ಹಾಕೊಳ್ಳೋಣ. ಇದಕ್ಕೆ 1 ಗ್ಲಾಸಷ್ಟು ನೀರನ್ನು ಸೇರಿಸ್ಬಿಟ್ಟು, ಗಟ್ಟಿಯಾಗಿರಬಾರ್ದು ಗಂಜಿ ಅಲ್ವಾ, ಹಂಗಾಗಿ ಭಾಳ ನೀರು ಹಿಡಿಯುತ್ತೆ ಸಿರಿಧಾನ್ಯ ಬೇಯಿಸ್ಬೇಕಾದ್ರೂ ಅಷ್ಟೇ. 1 ಕತ್ತರಷ್ಟು ಹಾಕ್ಬೇಕಾದ್ರೆ 1 ಲೋಟ ನಾವು ಧಾನ್ಯ ಬಳಸಿದರೆ 10 ಲೋಟ ನೀರು ಹಾಕಿ ನಾವು ಅದನ್ನು ಬೇಯಿಸ್ಬೇಕಾಗುತ್ತೆ. ಮಾಡ್ತಾ ಇದ್ರೆ ಸಖತ್ ಈಸಿ ಫುಡ್ ಇದು, ರಿಸ್ಕಿನೇ ಇರಲ್ಲ. ಸ್ಟಾರ್ಟಿಂಗು ಅಷ್ಟೊತ್ತು ಕಾಯ್ಬೇಕಾ, ಅಷ್ಟೊತ್ತು ಬಿಡಬೇಕಾ ಅನ್ನಂಗೆ ಆಗುತ್ತೆ. ಮಾಡ್ತಾ ಸಖತ್ ಈಸಿ ರೆಸಿಪಿ, ಹೆಣ್ಮಕ್ಳಿಗೆ ಸುಲಭವಾಗುತ್ತೆ, ಗಂಡು ಮಕ್ಕಳಿಗೆ ಹೆಲ್ತಿಗೂ ಚೆನ್ನಾಗಿರುತ್ತೆ, ಇಡೀ ಫ್ಯಾಮಿಲಿಗೆ ಹೆಲ್ತ್ ಚೆನ್ನಾಗಿರುತ್ತೆ. ಇವಾಗ ಇದು ರೆಡಿ ಆಯಿತು, ಬನ್ನಿ ಟೇಸ್ಟ್ ನೋಡೋಣ. ನೋಡಿ ಈ ಥರ ಸಿರಿಧಾನ್ಯ, ಇದ್ರ ಜೊತೆ ಬೇಕಾದ್ರೆ ನೀವು ಸೊಪ್ಪು ತಳಿಸ್ಕೋಬೋದು, ತರಕಾರಿ ಫ್ರೈಗಳು ಮಾಡ್ಕೋಬೋದು, ಊಟಕ್ಕೆ ಸಖತ್ತಾಗಿರುತ್ತೆ. ಸೂಪರ್ ಆ್ಯಂಡ್ ವಂಡರ್ಫುಲ್ ರೆಸಿಪಿ. ನೀನು ಸ್ವಲ್ಪ ಟೇಸ್ಟ್ ನೋಡು. ನೋ ಬನ್ನಿ, ನಾನಿಲ್ಲಿ ಮದರ್ ಲ್ಯಾಂಗ್ವೇಜಲ್ಲಿ ಮಗಳನ್ನು ಬೈದು ಗಂಜಿ ತಿನ್ನಿಸ್ತಾ ಇದ್ದೀನಿ. ಸೂಪರ್. ಇವಾಗ ಇದನ್ನ ಬಾಕ್ಸ್ಗಳಿಗೆ ಹಾಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ತರಕಾರಿ ಫ್ರೈಗಳು ಏನಾದರೂ ಸೌತೆಕಾಯಿ ಕ್ಯಾರೆಟ್ ಜೊತೆಗೆ ತಿಂದರೆ ಸಖತ್ತಾಗಿ ಆಗಿರೋ ಲಂಚ್ ರೆಡಿ ಆಯಿತು ನಮ್ಮದು. ಮಾರ್ನಿಂಗೂ ತುಂಬಾ ಚೆನ್ನಾಗಿರುತ್ತೆ, ನೈಟ್ ಚೆನ್ನಾಗಿರುತ್ತೆ. ಇದಕ್ಕೆ ಯಾವ ಟೈಮು ಅಂತಿಲ್ಲ, ಯಾವ ಟೈಮಾಗಾದರೂ ನಾವು ಸಫಿಷಿಯೆಂಟಾಗಿ ಊಟ ಮಾಡ್ಬೋದು. ಅಮ್ಮ ಏನಮ್ಮ ಬರೀ ಬೆಳಗ್ಗೆಯಿಂದ ಕಿಚನ್ ಇದೆಯಾ, ನನಗಂತೂ ಬೋರ್ ಆಗ್ತಿದೆ. ನಾನು ಹೇಳಿಲ್ವಾ ಇವತ್ತು ಭಾಳ ಕೆಲಸ ಇದೆ, ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಡು ನಾನು ಶಾಪ್ ಹೋಗ್ಬೇಕು ಅಂತ. ಅದಕ್ಕೆ ನಾನು ಇವತ್ತೆಲ್ಲ ಬೇಗನೆ ಮಾಡಿದ್ದು. ನಿನ್ನೆ ವಿಡಿಯೋ ಮಾಡ್ತಾ ಇದೀಯಾ, ನಾನು ನಿನ್ನೆ ಯಾಕೊತ್ತಾ ಮಿಷಿನ್ಗೆ ಹಾಕೇ ನಾನು ಫ್ರೈ ಮಾಡಿ ಎಲ್ಲನ ಹುರಿದು ಮಿಷಿನ್ಗೆ ಹಾಕ್ಸ್ಕೊಂಡು ಬಂದಿದ್ದೀನಿ. ಇವಾಗೆಲ್ಲ ನಾನು ಖಾಲಿಯಾಗಿದೆ, ನನಗೆ ಆಲ್ರೆಡಿ ಬಳಸೋ ಅಂಥ ಸಾಂಬಾರು ಪುಡಿ. ಇವಾಗ ಎಲ್ಲ ಇದಕ್ಕೆ ಎಷ್ಟು ಬೇಕು ಅಷ್ಟು ತಗೊತೀನಿ. ಅದ್ರ ಜೊತೆಗೆ ನಾನು ಹೇಳಿದ್ನಲ್ಲ ನಿಮಗೆ, ನಾನು ಪೌಡರ್ ಎಕ್ಸ್ಟ್ರಾ ಮಾಡಿಸಿರ್ತೀನಿ. ಇಲ್ಲಿ ಎಲ್ಲ ಒಂದು ಸರ್ತಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ನಾನು ತುಂಬ್ಕೋತೀನಿ ಬಾಕ್ಸಿಗೆ. ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಏನು ನಾನು ಬಳಸದೇ ಇರೋದನ್ನು ದಿನನಿತ್ಯ ಬಳಸೋದಿದು. ಬಟ್ ವಾರ ಪೂಜೆ ದಿವಸ ನಾನು ಈ ಪೌಡರ್ ಬಳಸಲ್ಲ. ಹಾಗಾಗಿ ಏನು ಮಾಡ್ತೀನಿ, ಅದನ್ನು ಸಪ್ರೇಟಾಗಿ ಹಂಗೆ ಹಾಕ್ಕೊಂಡು ಒಂದು ಬೇಸನ್ಗೆ ಇದನ್ನು ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡ್ತೀನಿ. ಒಂದು ಸ್ವಲ್ಪನೇ ಒಂದೊಂದು ಸರಿ ಹಾಕ್ಕೊಂಡಾಗ ಒಂದೊಂದು ಸ್ಪೂನಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆಲ್ಲನೂ ನಾನು ದಿವಸ ಬಳಸೋ ಅಂಥ ಸಾಂಬಾರು ಪುಡಿಗೆ ಹಾಕ್ಕೊಂತೀನಿ. ಹಬ್ಬಗಳಲ್ಲಿ ಏನಾದರೂ ವಾರಗಳಲ್ಲಿ ನಾನು ಈ ಏನು ಮಾಡಿರ್ತೀನೋ ಆ ಪೌಡರ್ ಅಷ್ಟೇ ಯೂಸ್ ಮಾಡ್ತೀನಿ. ಈ ಥರ ಮಾಡಿ ನಾನು ಒಂದು ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೊತೀನಿ, ದಿನ ಬಳಸೋ ಅಂಥ ಬಾಕ್ಸಿಗೆ. ಬನ್ನಿ ಇದನ್ನೆಲ್ಲ ನಾನು ಪ್ಯಾಕ್ ಮಾಡ್ಕೊಂಡು ಒಂದು ಟೈಟ್ ಕಂಟೈನರ್ಗೆ ಹಾಕಿ ಈ ಪೌಡರನ್ನು, ಅಂದರೆ ಮಸಾಲ ಪೌಡರ್ ಸಾಂಬಾರು ಪುಡಿನ ಎತ್ತಿಟ್ಕೊತೀನಿ. ಇವೇ ಕೆಲ್ಸಗಳೇ ಸಖತ್ತಾಗ್ಬಿಡುತ್ತೆ ನನಗೆ ಒಂದೊಂದು ಸರ್ತಿ. ಮಕ್ಳಿಗೆ ನೋಡೋದಕ್ಕೆ ಯಾವಾಗಲೂ ನಮ್ಮಮ್ಮ ಅಡುಗೆ ಮನೇಲಿ ಇರುತ್ತೆ ಅನ್ನಂಗಾಗುತ್ತೆ. ಇದೆಲ್ಲ ನಾನು ಸೆಟ್ ಮಾಡ್ಕೊಂಡು ಇಟ್ಕೊಳ್ಳಿಲ್ಲ ಅಂತ ಹೇಳಿದರೆ ದಿನನಿತ್ಯ ಮಾಡ್ಬೇಕಾರೆ ಪದೇ ಮಾಡ್ಕೊಳಕ್ಕಾಗಲ್ಲ. ಹಂಗಾಗಿ ಒಂದೊಂದು ಸರ್ತಿ ಹಿಂಗೆ ಕೆಲಸ ಹಿಡಿಯುತ್ತೆ, ಹುಚ್ಚಿಡ್ದಂಗೆ ಕೆಲಸ ಮಾಡ್ಕೊಂಬಿಡ್ಬೇಕು. ಅದ್ಯಾಕೆ ಅಷ್ಟೊಂದು ವೈಟ್ ಆಯಿತು ಮೂಡ್ ಬಂದಾಗಲಿ. ಪೌಡರ್ ಮಿಕ್ಸ್ ಮಾಡಿದ್ನಲ್ಲಪ್ಪ, ಇದನ್ನು ಸೆಟ್ಟಾಗಿ ಕಲರ್ ಪೂರ ಅಷ್ಟು ಚೆನ್ನಾಗಿ ನ್ಯಾಚುರಲ್ ಕಲರ್ ಬರುತ್ತೆ. ಇವಾಗ ಮೇಲ್ಮೇಲೆ ಇರುತ್ತಲ್ಲ, ಹಂಗಾಗಿ ಈ ಕಲರ್ ಕಾಣುತ್ತೆ. ಅಲ್ಲಿದ್ದಾರೆ. ಓ, ಇಲ್ಲಿ ಮೀಟಿಂಗ್ ಮಾಡ್ತಿದ್ದೀರಾ?
ನಮ್ಮ ನಿಂತ್ಕೊಂಡ್ವಿ. ಏನು ಮೀಟಿಂಗ್ ಮಾಡ್ತಿದ್ದೀರಾ? ಆಗಕ್ಕೆ ಹೆಂಗ್ ಬಿಟ್ಟಿದ್ದಾವೆ, ಅವ್ರ ಪಾರ್ಕ್ನಾಗ ಹೆಂಗ್ ಬಿಟ್ಟಿದ್ದಾವೆ, ನಮ್ಮ ಪಾರ್ಕ್ನಾಗ ಹೆಂಗ್ ಬಿಟ್ಟಿದ್ದಾವೆ. ಬದನೆಕಾಯಿ ಬಿಟ್ಟಿದ್ದಾವೆ, ಒಳಗಡೆ ಚೆನ್ನಾಗಿದೆ. ಬದನೆಕಾಯಿ, ಟೊಮೆಟೊ ಎಲ್ಲಿದೆ? ಗಿಡ ಹಾಕಿದ್ ಕಾಳಜ್ಜಿ. ಅಗಲಕಾಯಿ ಚೆನ್ನಾಗಿದೆ ನೋಡಿದ್ರೆ. ಅವರೆಕಾಯಲ್ಲಿ ಯಾರ ಹೂವಾಗಿಲ್ಲ, ನಮ್ಮ ಗಿಡದಾಗ ಹೂವಾಗಿದ್ದಾವೆ. ಕಾಳಜ್ಜಿ ಗಿಡ ಅವರ ಗಿಡದಾಗ. ಬದನೆಕಾಯಿ, ಟೊಮ್ಯಾಟೊ ಮನವರೇ ಬಳ್ಳಿ ಇವಾಗ ಆಗ್ತಾ ಇದ್ದಾರೆ. ಈಗ ನಮ್ಮನೆ ನೋಡ್ತೀನಿ ತಾಳು ಹೆಂಗಾಗಿದೆ. ಟಂಟಡ ಬನ್ನಿ, ನಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಕೆಲಸ ಇನ್ನೇನಿದ್ದದೆ. ಹಾಗೇನೆ ಹೇಳಿದ್ನಲ್ಲ ನಾನು, ನಮ್ಮ ಲಿಲ್ಲಿ ಪಾಟ್ಗಳೆಲ್ಲ ಕೆಳಗಡೆ ಇಟ್ಟಿದ್ದೀನಿ ಹೂ ಬಿಡೋಕ್ಕೆ ಅಂತ. ನಾನು ಮೇಲೆ ನನ್ನ ಮಗಂದು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ನಾನು ಈ ಥರ ಪಾಟ್ ಇಟ್ಟಿದ್ದೀನಿ. ಇದು ಯಾಕೋ ಹೂ ಅರಳಕ್ಕೆ ಹಿಂದೆ ಮುಂದೆ ನೋಡ್ತಾ ಇತ್ತು, ಹಂಗಾಗಿ ಕೆಳಗಡೆ ಇಟ್ಟು ನಾನು ತೋರಿಸಿದ್ನಲ್ಲ ಅಷ್ಟು ಚೆನ್ನಾಗಿ ಮೊಗ್ಗಾಗಿರೋದೆಲ್ಲ ಹೂವಾಗಿದೆ. ಈ ಥರ ಒಳಗಡೆನೇ ಇಟ್ಟಿರ್ತೀನಿ ನಾನು ಗಿಡಗಳನ್ನೆಲ್ಲನ. ಹಾಗಾಗಿ ಒಂದು ವಿಡಿಯೋ ಮಾಡ್ಕೊ ಅಂತ ಹೇಳ್ತಾ ಇದ್ದೆ ನನ್ನ ತಂಗಿ ಮಗಳಿಗೆ. ಮಾಡಿದ್ಲವಳು ಕಾಲೇಜಿಂದ ಬಂದು ಒಂದು ಸ್ವಲ್ಪ ಫ್ರೀಯಾಗಿ ಇದ್ದಾಗ ಹೇಳಿದ್ನ, ಒಂದು ಶಾರ್ಟ್ಸ್ ಥರ ವಿಡಿಯೋ ಮಾಡಿದ್ಲವಳು. ನೋಡಿ ಇಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ. ಅದೆಲ್ಲ ಮುಗಿಸ್ಕೊಂಡು ಸಂಜೆ ಸ್ವಲ್ಪ ಹೊತ್ತು ಮನೆಯವರು ನಾವೆಲ್ಲ ಕುತ್ಕೊಂಡು ಈ ಥರ ಮಾಡ್ತಾಯಿರ್ತೀವಿ ನಾವು. ಅಂದರೆ ಏನು ಇವಾಗ ಹಾಡೆಲ್ಲ ಹೇಳೋದಕ್ಕೆ ಮಾಡೋದಕ್ಕೆ ಕೊರೋಕೆ ಹಾಕ್ಕೊಂಡು ಹೇಳ್ತಿರ್ತಾರೆ ನಮ್ಮ ಮನೆಯವರು. ಸ್ವಲ್ಪ ಹೊತ್ತು ಆ ಥರ ಎಂಜಾಯ್ ಕೂಡ ಮಾಡ್ತಾಯಿರ್ತೀವಿ. ಇಷ್ಟವಾದ ಹಾಡುಗಳನ್ನ ಹಾಕ್ಕೊಂಡು ಹೇಳ್ತಾ ಇರೋದು, ಅದನ್ನು ಕ್ಯಾಪ್ಚರ್ ಮಾಡೋದು, ಅವನ್ನ ಶಾರ್ಟ್ಸ್ಗೆ ಹಾಕೋದು, ಅದೆಲ್ಲ ಮಾಡ್ತಾಯಿರ್ತೀನಿ. ಸ್ವಲ್ಪ ನಮ್ಮದೇ ಆದ ಡೇನು ಕೂಡ ಕಳಿತೀವಲ್ಲಿ ಪರ್ಸ್ನಲ್ಲಾಗಿ. ಈ ಥರ ಎಲ್ಲ ಮಾಡೋದ್ರಿಂದ ಸಣ್ಣ ಸಣ್ಣ ಖುಷಿ ನಮಗೆ ಸಿಗ್ತಾ ಹೋಗುತ್ತೆ. ಹೀಗೆ ದಿನಗಳನ್ನು ನಾವು ತಳ್ತಾ ಇರ್ತೀವಿ ಖುಷಿಯಿಂದ. ಎಷ್ಟೇ ಕೆಲಸ ಎಲ್ಲ ಇದ್ರೂ ಕೂಡ ನಮಗೆ ಅಂತಲೂ ಕೂಡ ಸ್ವಲ್ಪ ಟೈಮ್ ಮಾಡಿಕೊಂಡು ಸ್ವಲ್ಪ ಎಲೆಡ್ಕೆ ಹಾಕ್ಕೊಳ್ಳೋದು, ಕುತ್ಕೊಳ್ಳೋದು, ಮಾತಾಡೋದು, ಈ ಥರ ಹಾಡು ಹೇಳೋದು, ಇದೆಲ್ಲನೂ ಕೂಡ ಮಾಡ್ತೀವಿ. ಈ ಥರ ನಮ್ಮ ದಿನಗಳನ್ನು ನಾವು ಕಳೀತಾ ಹೋಗ್ತೀವಿ. ಎಷ್ಟೇ ಬ್ಯುಸಿಯಾಗಿದ್ರೂ ಸ್ವಲ್ಪ ಹೊತ್ತು ಸಂತೋಷ ತಗೋಬೇಕು ಅದರಲ್ಲಿ ಅನ್ನೋದೊಂದು ಜೀವನದಲ್ಲಿ ಕಲಿತ ಒಂದು ಪಾಠ ಅಂತಲೂ ಹೇಳ್ಬೋದು. ಹಾಗಾಗಿ ನಾನು ಇವತ್ತು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಯಿತಾ, ಬೋರ್ ಆಯಿತೋ ಗೊತ್ತಿಲ್ಲ. ಆದರೆ ನನ್ನ ದಿವಸ ರೊಟೀನ್ ಹೇಳಬೇಕಲ್ಲ, ಹಾಗಾಗಿ ಈ ವಿಡಿಯೋ ಮಾಡಿದೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.